ಚಿತ್ತಾಪುರ ತಾಲೂಕಿನ ಬಿಜೆಪಿ ಮುಖಂಡರಾಗಿರ್ತಕ್ಕಂಥ ಮಣಿಕಂಠ ರಾಠೋಡ್ ಇದ್ದಾರೆ. ಕಾಣೆಯಾಗಿದ್ದೀರಾ ಹೇಗೆ ಅಂತ? ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು 38 ಕೇಸ್ ಹಾಕಿದ್ರು ನಮ್ಮ ಮೇಲೆ. ಇಲ್ಲ, ಚುನಾವಣೆ ನಂತರ 5 ಬಾರಿ 6 ಬಾರಿ ಇದು ಒಳಗಡೆ ಜೈಲಿಗೆ ಹೋಗ್ತೀರಂದ್ರೆ ಯಾಕೆ ಹಾಗೆ? ನಾವು ಯಾವುದಕ್ಕೂ ಬಗ್ಗಿಲ್ಲ. ಅದೇ ಕಾರಣಕ್ಕೆ ಏನಪ್ಪಾ ಅಂತಂದ್ರೆ ಜೈಲುಗಳನ್ನು ಹೋಗ್ಬೇಕಾಯ್ತು, ಬೇಲ್ಗಳನ್ನು ತಗೋಬೇಕಾಯ್ತು, ಮತ್ತು ಇವ್ರ ಮುಂದೆ ಫೇಸ್ ಮಾಡ್ಬೇಕಾಯ್ತು. ನಿಮ್ಮನ್ನ ಯಾವ ರೀತಿ ಬಿಂಬಿಸ್ತಾರೆ ಅಂತಂದ್ರೆ ಒಬ್ಬ ಫ್ರಾಡು. ಕಾಂಗ್ರೆಸ್ದವ್ರು ನನ್ನ ಬಗ್ಗೆ ಎಷ್ಟೇ ತಾನ ಹೊಡಿಲಿ, ಅದು ನನಗೆ ಅಷ್ಟು ಲಾಭನೇ ಹೊರತು ಅದರ ಲುಕ್ಷಣ ಏನಿಲ್ಲ. ನೀವು ಬಿಜೆಪಿ ಒಬ್ಬ ಲೀಡರ್ ಆಗಿ ಅವ್ರನ್ನ ಏಕವಚನದಲ್ಲಿ ಕರಿತೀರಿ ಅಂತಂದ್ರೆ ಇದು ತಪ್ಪಲ್ವೇನ್ರಿ? ಯಾವ ತರ ಅವರು ವರ್ತನೆ ಮಾಡ್ತಾರೆ ಅದೇ ತರ ನಾವು ಅದಕ್ಕೆ ಉತ್ತರ ಕೊಡ್ತೀವಿ. ಇಷ್ಟೆಲ್ಲ ಮಾಡ್ತೀರಿ, ಡಾಮಿನೇಟ್ ಮಾಡ್ತೀರಿ, ಮಾತಾಡ್ತೀರಿ, ಏನೋ ಒಂದು ಜಿಲ್ಲೆಯಲ್ಲಿ ಹವಾ ಕ್ರಿಯೇಟ್ ಮಾಡ್ತೀರಿ, ಚುನಾವಣೆಯಲ್ಲಿ ಯಾಕೆ ಸೋತ್ರಿ ಮತ್ತೆ? ನಾನು ನಮ್ಮ ತಂದೆಯವರು ಯಾವಾಗ್ಲೂ ಗ್ರಾಮ ಪಂಚಾಯತ್ ಸದಸ್ಯನೂ ಅಲ್ಲ, ನಮ್ಮ ತಾತನೂ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯ ಅಲ್ಲ. ಮತ್ತೆ ಟಿಕೆಟ್ ಸಿಗುತ್ತೆ ಅನ್ನೋ ಆತ್ಮವಿಶ್ವಾಸದಲ್ಲಿ ಇದ್ದೀರಾ? ನಮ್ಗೆ ಟಿಕೆಟ್ ಸಿಗ್ಲಿ ಬಿಡ್ಲಿ, ಅವ್ರಿಗೆ ಸೋಲ್ಸೋದೇ ನಮ್ಮ ಪಣೆ. ಬಂದೂಕುಗಳು ತಗೊಂಡು ಅಟ್ಯಾಕ್ ಮಾಡಕ್ಕೂ ಪ್ರಯತ್ನ ಮಾಡಿದ್ರು. ಮಣಿಕಂಠ ರಾಠೋಡ್ ಒಬ್ಬ ಅಕ್ಕಿ ಕಳ್ಳ. KH ಮುನಿಯಪ್ಪದವರು ಎಷ್ಟು ಹಗರಣ ಮಾಡಿದ್ದಾರೆ, ನನ್ನ ಹತ್ರ ಎಲ್ಲ ಫೈಲ್ ಇದ್ದಾವೆ. ಮುಸಲ್ಮಾನರು ಯಾರು ಅಕ್ಕಿ ಕಳ ಮಾಡ್ತಾ ಇದಾರೆ ಅವರಿಗೆ ಅಕೌಂಟ್ಗೆ 5-5 ಲಕ್ಷ ರೂಪಾಯಿ ಹಾಕ್ತಾ ಇದಾರೆ. ನಿಮ್ಮ ಸೋಲಿಗೆ ನಿಜವಾಗ್ಲೂ ಕೂಡ ಬಿಜೆಪಿ ನಾಯಕರೇ ನೇರವಾಗಿ ಕಾರಣರಾದ್ರಲ್ಲ ಆ ಸಂದರ್ಭದಲ್ಲಿ ಅಂತ ಅನ್ಸಲ್ವಾ ನಿಮ್ಗೆ? ನಮ್ ಬಿಜೆಪಿದಲ್ಲಿ ಇದ್ದಾಗ ಎಷ್ಟು ಬೆಲೆ ಇತ್ತು, ಈಗ ಯಾರು ಬೆಲೆ ಇಲ್ವಾ? ಮತ್ತೆ ಏನ್ ಬೆಲೆ ಇಲ್ಲ, ಹೋಗಿ ನಿಂದಿರ್ತಾನೆ ಹಿಂಗೆ. ಎಲ್ಲಿ ಇವ್ರದ್ದು ಇಂಥ ಸಂಸ್ಕೃತಿ, ಸಚಿವರನ್ನೇ ಎದುರಿಸ್ತಿರ್ತಕ್ಕಂತ ಒಂದು ಮಟ್ಟಕ್ಕೆ ಹೋಗ್ತಾರೆ ಅಂತ ಆರೋಪ ಮಾಡ್ತಾರೆ. ಯಾವ್ದೋ ಚಿಲ್ಲರ್ ನನ್ ಮಕ್ಕಳು ಫೋನ್ ಮಾಡಿ ಏನೋ ಬೈತಾರ ಅಂದ್ರೆ ಇವನು ನೋಡ್ರಿ ಇದು ಯಾವ ತರ ಹೇಳ್ತಾರೆ, ತಾವೇ ನೋಡಿ ಅಂತ ಹೇಳಿ ಸಣ್ಣ ಹುಡುಗರಪ್ಲೆ ಚೈಲ್ಡಿಶ್ ಮಾಡ್ತಾನಂದ್ರೆ ಇವನಿ ಅಂತ ಸಚಿವ ರೀ. ಸೆಕೆಂಡ್ ಅಂಬೇಡ್ಕರ್ ಹೇಳಕ್ಕೆ ಅಂಬೇಡ್ಕರ್ ಒಂದು ಧೂಳಿನ ಸಮಾನ ಅಲ್ಲ ಖರ್ಗೆ. ಎಳಸಂಗಿ 4 ದಿವಸ ಅವ್ನು ಬೈತಾನ, ಮತ್ತೇನಪ್ಪ ಅಂತಂದ್ರೆ ಅದೇ ಸ್ಟ್ರೈಕ್ ದಾಗ ಹೋಗಿ ನಿಂದಿರ್ತಾನ. ಬೆಳಗ್ಗೆ ಎದ್ದ ತಕ್ಷಣ ರಾಮ್ ಅಂತ ಹೇಳಿ ಹೇಳೋನು, ಮಕ್ಕಳ ಸಮಯದಲ್ಲಿ ನಾ ರಾಮ್ ಹೆಸರು ತಗೋನು ಅಂತ ನಾಲಾಯಕ ಒಬ್ಬ ರಾಮ್ಗೆ ಸುಡ್ತೀನಿ ಅಂತ ಹೇಳಿ ಕೆಲವು ದಿವಸ ಹಿಂದ್ಗಡೆ ಅಂತ ನಾಲಾಯಕಿಗೆ ನಾವು ಏನ್ ಅಡ್ಜಸ್ಟ್ಮೆಂಟ್ ಆಗೋಣ್ರಿ. ಪ್ರಿಯಾಂಕ್ ಖರ್ಗೆ ಅವ್ರು ನಿಮ್ಮನ್ನ ಕರೆದ್ರು. ನಾವು ಎಲೆಕ್ಷನ್ ಸೋತ ತಕ್ಷಣ 20 ಕೋಟಿ ಆಫರ್, MLC ಆಫರ್. ಸರ್, ರಾಜಕೀಯನೇ ಬೇರೆ, ಪರ್ಸನಲ್ ರಿಲೇಷನ್ ಬೇರೆ ಅಲ್ವಾ? ನಾಳೆ ನಿನ್ ಸೋಲ್ಸಿದಂತ ವ್ಯಕ್ತಿ ಮನೆಗೆ ನಾನು ಹೋಗಿ ಊಟ ಮಾಡ್ತೀನಿ, ಮತ್ ನಿನಗೆ ಉರಿ ಅಲ್ವಾ? ನಿನ್ ಕ್ಷೇತ್ರದ ನೀನ್ ಇರ್ಬೇಕು. ನಿಂದೆ ಒಂದು ಊರು ಮತ್ತಿಪೂಡು, ಅದು ನನ್ನ ಕ್ಷೇತ್ರದಲ್ಲಿ ಬರ್ತದ. ಅಲ್ಲಿ ನೀನ್ ನೋಡಿ ನೀಡ್ಕೊಳ್ಬೇಕಿತ್ತು, ನಿನ್ ಗಣಸ್ಥಾನ ಅಲ್ಲಿ ತೋರಿಸ್ಬೇಕಿತ್ತು. ಪೂಜೆ ಮಾಡ್ಲಾರ್ದೆ ಮನೆ ಹೊರಗೆ ಬರಲ್ಲ ಇವ. ಇವ್ರ ಮನೆಯವ್ರನ್ನು ಬ್ರಾಹ್ಮಣರು ಪೂಜೆ ಮಾಡ್ತಾನೆ, ಹೊರಗೆ ಕಳ್ಸಲ್ಲ ಇವ್ಗ. ಇವ್ ಮತ್ತೆ ಹೊರಗೆ ಬಂದೇನಪ್ಪ ಅಂತಂದ್ರೆ ಬ್ರಾಹ್ಮಣಿಗೆ ಬೈತಾನ. ನೀವು ಮುಂದಿನ ದಿನಗಳಲ್ಲಿ ಸರ್ವೈವ್ ಆಗ್ತೀರಿ ಅಂತ ಅನ್ಸುತ್ತಾ ಸರ್? ನೋಡ್ರಿ, ಇವ್ರ ಮುಂದೆ ಯಾರು ಸರ್ವೆ ಆಗೋರೋ ಗೊತ್ತಿಲ್ಲ, ನಾವು ಮುಂದೆ ಇರ್ತೀವೋ ಗೊತ್ತಿಲ್ಲ. ಆದ್ರೆ ನನ್ನಂತವ್ರು 100 ಮಣಿಕಂಠ ಬಿಜೆಪಿ ಮುಖಂಡ ಮಣಿಕಂಠ ರಾಠೋಡ್ ಅವರೊಂದಿಗೆ ನೇರ ಸಂದರ್ಶನ ಶೀಘ್ರದಲ್ಲೇ ನಿರೀಕ್ಷಿಸಿ.